ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳು ಆದಂತ ಈ ಸಂಸ್ಥೆಯ ಅಧ್ಯಕ್ಷರು ಆದಂತ ಶ್ರೀಯುತ ಕಾಡೇನಹಳ್ಳಿ ನಾಗರಾಜ್ ಸರ್ ಅವರೇ, ಶಾಮೇಗೌಡ ಸರ್ ಅವರೇ, ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳು ಆದಂತ ಅಶೋಕ್ ಸರ್ ಅವರೇ, ಜೊತೆಯಾಗಿ ನನ್ನ BA ಪದವಿಯಲ್ಲಿ ನನಗೆ ಇತಿಹಾಸವನ್ನ ಬೋಧನೆ ಮಾಡಿದಂತ ನನ್ನ ನೆಚ್ಚಿನ ಗುರುಗಳು ಆದಂತ ಶ್ರೀಯುತ ಶ್ರೀನಿವಾಸ್ ರೆಡ್ಡಿ ಸರ್ ಅವರೇ, ಹಾಗೂ KP ಟ್ರಾವೆಲ್ಸ್ನ ಮಾಲೀಕರಾದಂಥ ಪ್ರಭಾಕರ್ ಸರ್ ಅವರೇ, ಆತ್ಮೀಯರು ಸೋದರರು ಆದಂಥ ಮುನ್ಶಾಮ್ಗೌಡ ಅಣ್ಣನವರೇ, ಹಾಗೂ ಇಡೀ ಜಿಲ್ಲೆಯನ್ನು ಗೆದ್ದು ಜಿಲ್ಲೆಯ ಶಿಕ್ಷಕರ ಮನಸ್ಸನ್ನು ಗೆದ್ದು ಈ ದಿನ ಜಿಲ್ಲೆಯ ಸಾರಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನೂತನ ಜಿಲ್ಲಾಧ್ಯಕ್ಷರು ಆದಂಥ ಶ್ರೀಯುತ ಅನಿಲ್ ಸರ್ ಅವರೇ, ಹಾಗೂ ಆತ್ಮೀಯರು ಸರಳ ಸ್ವಭಾವದವರು ಆದರೆ ಹೃದಯ ತುಂಬ ದೊಡ್ಡದು ನಮ್ಮ ವೆಂಕಟಗಿರಿಯಪ್ಪ ಸರ್ ಅವರೇ, ಹಾಗೂ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ನಾರಾಯಣ ಸೋಮಣ್ಣನವರೇ, ಎಲ್ಲರ ಆದಿಯಾಗಿ ಜಿಲ್ಲಾ ಪದಾಧಿಕಾರಿಗಳೇ ಹಾಗೂ ತಾಲೂಕು ಪದಾಧಿಕಾರಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪ್ರೀತಿಯ ಶಿಕ್ಷಕ ಬಂಧುಗಳೇ, ಏನಿವತ್ತು ನಮ್ಮ ಭಾರತದ ರಾಷ್ಟ್ರದ ಭವಿಷ್ಯವು ತರಗತಿ ಕೋಣೆಗಳಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ರಾಷ್ಟ್ರದ ನಿರ್ಮಾಣವನ್ನು ಮಾಡುವಂತಹ ಶಿಕ್ಷಕರು ನಮಗೇನಾದ್ರು ಸಮಸ್ಯೆಗಳಾದಾಗ ನಮ್ಮ ಸಮಸ್ಯೆಗಳಿಗೆ ಜೊತೆಯಾಗಿ ನಮ್ಮ ಶ್ರೇಯೋಭಿವೃದ್ಧಿಗೆ ನಾವು ಕಟ್ಕೊಂಡಂತಹ ಸಂಘ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ಸಮಸ್ಯೆ ಮುಕ್ತ ಶಿಕ್ಷಕ ತರಗತಿಯಲ್ಲಿ ತುಂಬಾ ಖುಷಿಯಾಗಿರಬಲ್ಲ ಅಂದ್ರೆ ಆ ಸಮಸ್ಯೆಗಳನ್ನ ನಿವಾರಿಸೋದಿಕ್ಕೆ ಅಲ್ಲೊಬ್ಬ ನಾಯಕ ಬೇಕಾಗ್ತಾರೆ. ಆ ಒಂದು ನಾಯಕ ಬೇಕಾಗಿರೋದಕ್ಕೆ ನಾವು ನಮ್ಮ ತಾಲೂಕಿನಲ್ಲಿ 50 ಜನರಿಗೆ ಒಬ್ಬ ನಾಯಕನಂತೆ ಒಂದಷ್ಟು ಕಾರ್ಯಕಾರಿ ಸಮಿತಿಯನ್ನ ಮಾಡಿ ಅಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಅಧ್ಯಕ್ಷರು ಕಾರ್ಯದರ್ಶಿಗೆ ನಾವು ಸಂಘವನ್ನ ರಚಿಸ್ಕೊಂಡು ಬರ್ತಾ ಇದ್ವಿ. ಇಂಥ ಒಂದು ಜಿಲ್ಲೆ ಮತ್ತು ತಾಲೂಕು ಸಂಘವನ್ನ ಬಂಧುಗಳೇ, ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಮೊದಲಿಗೆ ತಾನು ನಾಮಿನೇಷನ್ ಹಾಕ್ಬೇಕಂದ್ರೆ ನಮ್ಮ ಕರ್ನಾಟಕದ ಮುಳಬಾಗಿಲು ಪೂರ್ವದ ಬಾಗಿಲು ಇಲ್ಲಿಗೆ ಕುರುಡುಮಲೆಗೆ ಬಂದು ನಾಮಿನೇಷನ್ ಹಾಕಿ ನಮ್ಮ ತಾಲೂಕಿಗೆ ಭೇಟಿ ಮಾಡಿ ತದನಂತರ ಹೋಗಿ ಅವರು ರಾಜಕೀಯದಲ್ಲಿ ತಮ್ಮದೇ ಆದಂತ ಅಭಿವೃದ್ಧಿಯನ್ನ ಪಡಿತಾರೆ. ಅಂತ ಒಂದು ಇವತ್ತು ಏನು ನಮ್ಮ ಮೊದಲ ಬಾರಿಗೆ ನಮ್ಮ ಅನಿಲ್ ಸರ್ ತಂಡ ಏನಿದೆ ನಮ್ಮ ಮುಳಬಾಗಿಲಿನಲ್ಲಿ ಪ್ರಪ್ರಥಮ ಬಾರಿಗೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದೆ. ಅವರ ಬೆಳವಣಿಗೆಯ ಅಭಿವೃದ್ಧಿಯ ಪ್ರಥಮ ಸಂಕೇತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಜೊತೆಯಾಗಿ ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಈ ಸಂಸ್ಥೆಗೆ ಒಂದು ಹೃದಯಾಂತರಾಳದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ. ಯಾಕಪ್ಪ ಅಂತಂದ್ರೆ ನಾವಿಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಪ್ರತಿದಿನ ನಾವಿಲ್ಲಿ ಮ್ಯಾಟ್ ಹಾಸ್ಕೊಂಡು ಯೋಗ ಮಾಡುವಂತ ಯೋಗ ಬಂಧುಗಳು ಸರ್ ನಾವಿಲ್ಲಿ. ಹಾಗಾಗಿ ನಮಗೆ ಆರೋಗ್ಯವನ್ನ ಕೊಡ್ತಾ ಇರುವಂತ ನಿಮ್ಮ ಸಂಸ್ಥೆಗೆ ನಾವು ನಮ್ಮ ಯೋಗ ಬಂಧುಗಳು ಋಣಿಯಾಗಿರ್ತೀವಿ ಅಂತ ಇದೊಂದು ಅವಕಾಶ ನಿಮಗೆ ನಾವು ಧನ್ಯವಾದಗಳನ್ನ ಹೇಳುವಂತ ಅವಕಾಶ, ನಾವು ನಿಮಗೆ ಋಣಿಯಾಗಿರ್ತೀವಿ. ಜೊತೆಯಾಗಿ ಈ ದಿನ ಇಲ್ಲಿ ಕರೆಸಿ ಹಿರಿಯರು ಹೇಳ್ತಾರೆ, ಬದುಕಲು ಸಂಘಟನೆಗೆ ಬರಬೇಡಿ, ಜನರ ಬದುಕನ್ನು ಸರಿಪಡಿಸಲು ಸಂಘಟನೆಗೆ ಬನ್ನಿ ಅಂತ ಹೇಳ್ತಾರೆ. ಅಂತ ಸಂಘಟನೆಯನ್ನ ಮಾಡಿ ಜಿಲ್ಲೆಯಲ್ಲಿ ಒಂದಷ್ಟು ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡುವಂತ ಕಾರ್ಯವೈಖರಿ, ಚಾಕಚಕ್ಯತೆ ಇವೆಲ್ಲವೂ ಕೂಡ ನಮ್ಮ ಅನಿಲ್ ಸರ್ ತಂಡಕ್ಕಿದೆ ಅಂತ ನಾನು ನಂಬ್ತೀನಿ, ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಆ ವ್ಯಕ್ತಿ ಹಿರಿಯರು, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಬಲು ಸೊಗಸು ಅಂತ ಹಿರಿಯರ ಅನುಭವ, ಕಿರಿಯರ ಆಶಯಗಳನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗಿ ನಮ್ಮೆಲ್ಲರ ಆಶಯಗಳು, ನಮ್ಮೆಲ್ಲರ ಏನ್ ಸಮಸ್ಯೆಗಳಿದೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಎಲ್ಲ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟು ಪರಿಹಾರವನ್ನ ಮಾಡಿ, ಹೋರಾಟಗಳ ತವರೂರು ಅಂತ ಹೇಳ್ತಾರೆ ಕೋಲಾರ ಜಿಲ್ಲೆಯನ್ನ. ಈ ಕೋಲಾರ ಜಿಲ್ಲೆಯನ್ನ ಸಂಘದಲ್ಲೇ ಆಗ್ಲಿ ಉಳಿದಂತ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲೂ ಕೂಡ ಮುಂಚೂಣಿಯಲ್ಲಿ ಇಟ್ಟು ನೀವು ಈ ಒಂದು ಜಿಲ್ಲಾ ನಾಯಕತ್ವವನ್ನ ನೆರವೇರಿಸಿಕೊಡ್ತೀರಿ ಅಂತ ನಾನು ನಂಬಿದ್ದೇನೆ ಸರ್ ನಿಮ್ಮ ತಂಡದೊಂದಿಗೆ. ಜೊತೆಯಾಗಿ ಈ ದಿನ ಏನು ಮುಳಬಾಗಿಲು ಈ ಒಂದು ಸಂಸ್ಥೆಯಲ್ಲಿ ಎಲ್ಲರಿಗೂ ಅಭಿನಂದನೆ
ಕಾರ್ಯಕ್ರಮವನ್ನ ಇಟ್ಕೊಂಡಿರೋದು ಬಹಳಷ್ಟು ಅಭಿನಂದನಾರ್ಹ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ, ಬಂಧುಗಳೇ, ಕೊನೆಯದಾಗಿ ಒಂದು ಮಾತು, ತನಗಾಗಿ ಬದುಕಿದವನು ಸತ್ತು ಹೋಗ್ತಾರೆ, ತನ್ನವರಿಗಾಗಿ, ಸಮಾಜಕ್ಕಾಗಿ, ವ್ಯವಸ್ಥೆಗಾಗಿ ಬದುಕಿದವರು ಸತ್ತು ಹುತಾತ್ಮರಾಗ್ತಾರೆ ಅಂತ ಹೇಳ್ತಾರೆ. ಅಂತ ಹುತಾತ್ಮರಾಗದಿದ್ದು ಪರವಾಗಿಲ್ಲ, ವ್ಯವಸ್ಥೆಗೋಸ್ಕರ ನಾವು ಸ್ವಾರ್ಥವಿಲ್ಲದೆ ಕೆಲವೊಂದು ಕೆಲಸಗಳನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲ ಹೊಂದಿಸ್ತಾ ಸಂಘಟನೆ ಅಚ್ಚುಕಟ್ಟಾಗಿ ಮುಂದುವರಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಉಳಿದಂತೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲ ಹೊಂದಿಸ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.